ಕರ್ನಾಟಕ ಸರ್ಕಾರ ಕಳೆದ ಬಂದಂಥ ಒಂದೇ ವರ್ಷದಲ್ಲಿ ಹಲವಾರು ಹಗರಣಗಳಲ್ಲಿ ಪಾಲ್ಗೊಂಡು ದಿನನಿತ್ಯ ಸ್ವತಃ ಮುಖ್ಯಮಂತ್ರಿ ಯಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಹೆಡ್ ಮಾಸ್ಟ್ರೇ ಹಗರಣದಲ್ಲಿ ಸಿಕ್ಕಾಕೊಂಡಿರೋವಂಥದ್ದು. ಇದು ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ನಾಚಿಕೆಗೇಡು. ಈಗಾಗಲೇ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಮೂಡ 14 ಸೈಟ್ ಒಬ್ಬ ಮುಖ್ಯಮಂತ್ರಿಗೆ ಏನು ಬೇಕಾಗಿತ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಈ ಆಪಾದನೆಗೆ ಕಾಂಗ್ರೆಸ್ಸಿನ ದೆಹಲಿ ನಾಯಕರು ಕೂಡ ಬೇಸರ ವ್ಯಕ್ತ ಮಾಡಿರೋದು, 2 ಸರಿ ಕರೆದು ಬುದ್ಧಿವಾದ ಹೇಳಿರೋದು ಕೂಡ ನಾವು ನೋಡ್ತಾ ಇದ್ದೀರಿ. ಈಗ ಅಲ್ಲಿನ ಅಧಿಕಾರಿಯಾಗಿದ್ದಂಥ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು, ಏನ್ರಿ ತಪ್ಪಿದೆ? ಏನೂ ಇಲ್ಲ, ತಪ್ಪೇ ಇಲ್ಲ. ಬಿಜೆಪಿಯವರು ಒಬ್ಬ ಹಿಂದುಳಿದ ನಾಯಕನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ನೀವು ಸಸ್ಪೆಂಡ್ ಮಾಡಿದ್ದೀರಲ್ಲಪ್ಪ, ಯಾಕಪ್ಪ ಸಸ್ಪೆಂಡ್ ಮಾಡಿದ್ರಿ? ನೀನು ಸಸ್ಪೆಂಡ್ ಹೇಳಿಕೆಯಲ್ಲಿ ಹಾಕಿದ್ದೀರ 50-50 ಅನುಪಾತ ಏನಿದೆ, ಆ 50-50 ಅನುಪಾತ ತಪ್ಪು ಅಂತ ನೀವು ಹೇಳಿದ್ದೀರ. ನಿಮ್ಮ ಆರ್ಡ್ರಲ್ಲಿ, ಅವನ್ನ ಸಸ್ಪೆಂಡ್ ಮಾಡಿರೋ ಆರ್ಡ್ರಲ್ಲಿ ಹೇಳೋದು 50-50 ಅನುಪಾತ ನಿಯಮಗಳು ಅಂದರೆ ಇದು ಪ್ರಾಧಿಕಾರದಿಂದ ಬದಲಿ ನಿವೇಶನ ಮಂಜೂರಾತಿ 55 ಅನುಪಾತ ಕೈಗೊಂಡಿರುವುದು ಯಾವುದೇ ಕ್ರಮ ನಿಯಮ ಬಾಹಿರವಾಗಿರುತ್ತದೆ ಅಂತ ಹೇಳಿದ್ದಾರೆ ಸಸ್ಪೆಂಡ್ ಆರ್ಡರಲ್ಲಿ. ಮತ್ತೆ ಅಲ್ಲಿ CA ನಿವೇಶನ, ಪಾರ್ಕು, ಪ್ಲೇ ಗ್ರೌಂಡು, ರಿಸರ್ವೇಷನ್ ಬಗ್ಗೆನೂ ಕೂಡ ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತೇನು ಕೂಡ ಅವನ ಮೇಲೆ ಆಪಾದನೆ ಮಾಡಿ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರ. ಮತ್ತು ಇದಕ್ಕಿಂತ ಏನು ಸಾಕ್ಷಿ ಬೇಕು? ಪದೇ ಪದೇ ಅವರು ಗವರ್ನರ್ ಅವರನ್ನು ಹೀಯಾಳಿಸ್ತಕ್ಕಂಥದ್ದು. ಗವರ್ನರ್ ಅವರು ಅನುಮತಿ ತನಿಖೆಗೆ ಅಂದರೆ ಸತ್ಯಾಸತ್ಯತೆ ನೋಡೋಕ್ಕೆ ತನಿಖೆ ಕೊಟ್ಟಿರೋದು, ಅನುಮತಿ ತನಿಖೆಗೆ ಮಾತ್ರ ಕೊಟ್ಟಿರೋದು ಅನುಮತಿಯನ್ನು. ಅಂದರೆ ತನಿಖೆ ಮಾಡಿ ಇದರಲ್ಲಿ ಏನು ತಪ್ಪಿದೆಯಾ ಸರಿ ಇದೆಯಾ ಅಂತೇಳಿ. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ, ಏನೂ ಇಲ್ಲ, ಇದರಲ್ಲಿ ತನಿಖೆ ಮಾಡೋ ಅಂಥ ವಿಚಾರ ಏನೂ ಇಲ್ಲ, ತಪ್ಪೇ ಮಾಡಿಲ್ಲ. ಹಂಗಾರೆ ತಪ್ಪೇ ಮಾಡಿಲ್ಲ ಅಂದರೆ ಆಯೋಗ ಯಾಕೆ ನೇಮಕ ಮಾಡಿದ್ರಿ? ನೀವು ತಪ್ಪು ಮಾಡಿಲ್ಲ ತಾನಪ್ಪ, ತಪ್ಪು ಮಾಡಿಲ್ಲ ಅಂದರೆ ಆಯೋಗ ಯಾಕೆ ನೇಮಕ ಮಾಡಿದ್ರಿ? ಆಯೋಗ ನೇಮಕ ಮಾಡಿದಿರಲ್ಲ, ಯಾರು ತಪ್ಪಿತಸ್ಥರಿದ್ದಾರೋ, ಇಲ್ಲಿ ಮುಖ್ಯಮಂತ್ರಿ ತಪ್ಪಿತಸ್ಥರು, ಒಬ್ಬ ತಪ್ಪಿತಸ್ಥನೇ ಅವನ ತನಿಖೆಯನ್ನು ಮಾಡೋಕ್ಕೆ ನೇಮಕ ಮಾಡೋದು ಕಾನೂನಲ್ಲಿ ಅವಕಾಶ ಇದೆಯಾ ನಿಮಗೆ? ಯಾವುದೋ ಒಂದು ಅಧಿಕಾರಿ ಮೇಲೆ ತಪ್ಪಾಯಿತು ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ IAS ಅಧಿಕಾರಿ ಮೇಲೆ ಆಪಾದನೆ ಬಂದರೆ ಅದೇ ಅಧಿಕಾರಿ ತನ್ನ ಮೂಗಿನ ನೇರಕ್ಕೆ ತನಿಖಾಧಿಕಾರಿ ನೇಮಕಣಕ್ಕೆ ಬರ್ತದ? ಕೋರ್ಟ್ಗೂ ಬರಲ್ಲ ಅದು, ಪ್ರಧಾನಮಂತ್ರಿಗಳಿಗೂ ಬರಲ್ಲ ಅದು. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ತಪ್ಪು ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ.